3 ವರ್ಷ ಸಾಧನೆ ಶೂನ್ಯ, ಅಭಿವೃದ್ಧಿ ಶೂನ್ಯ. 3 ವರ್ಷದ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವೈಫಲ್ಯಗಳ ಮಾಲಾರ್ಪಣೆ. ಏನವರು ಸಾಧನಾ ಸಮಾವೇಶ 3 ವರ್ಷ ಆಗಿದೆ ಅಂದ್ಬಿಟ್ಟು ಮಾಡಕ್ಕೆ ಹೊರಟಿದ್ದಾರೆ. ಈಗಾಗಲೇ ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ ಯಾವ ಮಟ್ಟದಲ್ಲಿ ಇವರು ಸಾಧನೆ ಸಮಾವೇಶ ಮಾಡಬೇಕಾ. ಇವರು 4 ಕೊಡೆ ನೀ ಬಿಡೆ ಆ ವ್ಯವಸ್ಥೆಯಲ್ಲಿ ಈ ನಮ್ಮ ಹಳ್ಳಿ ಭಾಗದಲ್ಲಿ ಮೂಲೆ ಕೊಡು ಮೂಲೆ ಹತ್ಕೋಗಿ ಇತ್ತು ಭಾಗ ಅಂತಾರೆ. ಆ ಥರ ಒಂದು ವಾಕ್ಯದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಏನು ರೈತರ ಆತ್ಮಹತ್ಯೆಗಳಲ್ಲಿ ಕರ್ನಾಟಕ ಇವತ್ತು ಫಸ್ಟ್ ಇದೆ. ಗ್ಯಾರಂಟಿ ಯೋಜನೆಗಳಿಂದ ಎಂಟೈರ್ ಕರ್ನಾಟಕ ಇವತ್ತು ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಎಲ್ಲರಿಗೂ ಗೊತ್ತಿರೋದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ. ವಿದ್ಯುತ್ ದರ ಏರಿಕೆ, ಇಲ್ಲಿ ಫ್ರೀ ಕರೆಂಟ್ ಕೊಡೋದು ಯೂನಿಟ್ಗೆ ಎಷ್ಟಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಆ ಕಾರಣಕ್ಕೆ ಹಾಲಿನ ದರ ಕೂಡ ಎಕ್ಸ್ಟ್ರಾ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ಲು ಇವತ್ತೇನದು ತೆರಿಗೆ 29 ರೂಪಾಯಿ ತೊಗೊತಾ ಇದ್ದಾರೆ. ಮದ್ಯದ ಮೇಲಿನ ಇದಂತೂ 50% ರೈಸ್ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಸರ್ಕಾರಗಳು ಮದ್ಯದ ಮೇಲೆ ಇಷ್ಟೊಂದು ತೆರಿಗೆ ವಿಧಿಸ್ತಿರಲಿಲ್ಲ. ಅದರಲ್ಲಿ ಕೂಡ ಇವತ್ತು ಎಲ್ಲ ರೇಟ್ಗಳು ಕೂಡ ದುಪ್ಪಟ್ಟು ಮಾಡಿರೋದು ಅವ್ರ ಸಾಧನೆ. BMTC ಮತ್ತು ಸಾರಿಗೆ ದರ ಏರಿಕೆ, ಮೆಟ್ರೋ ದರ ಕೂಡ ಏರಿಕೆ ಮಾಡಿರೋದು, ಮನೆ ನೋಂದಣಿ ಶುಲ್ಕ, ಅದಂತೂ ತುಂಬ ಅನ್ಯಾಯ. ಇವತ್ತು ರೈತರ ಭೂಮಿ ತೊಗೊಬೇಕು ಅಥವಾ ಮನೆ ಕಟ್ಟಬೇಕಂದ್ರೆ ಮನೆ ರೇಟ್ಗಿಂತ ಜಾಗದ ರೇಟ್ಗಿಂತ ಆ ವ್ಯಾಲ್ಯೂಯೇಷನ್ ಕಟ್ಟಿ ಅದಕ್ಕೆ ಫೀಸ್ ಕೊಡ್ತಾರೆ. ಸರ್ಕಾರಕ್ಕೆ ಕಟ್ಟೋ ಫೀಸೇ ಜಾಸ್ತಿ ಆಗಿದೆ. ಅದನ್ನು ತಗೊಳಕ್ಕೆ ನೋಡೋಕೆ ಹೋದರೆ ಎಷ್ಟೊಂದು ಜನ ಸೈಟ್ಗೆ ಬಿಟ್ಬಿಟ್ಟಾರೆ ಅಡ್ವಾನ್ಸ್ ಕೊಟ್ಬಿಟ್ಟು. ಆ ರೀತಿ ಉದಾಹರಣೆಗಳು ಸಾಕಷ್ಟಿದೆ. ಆಸ್ತಿ ತೆರಿಗೆ ಏರಿಕೆ ನಿಮ್ಗೆ ಗೊತ್ತಿರೋ ವಿಷಯನೇ. ವಾಹನಗಳ ಮೇಲೆ ಹೆಚ್ಚುವರಿ ಸೆಸ್ ಹಾಕಿರೋದು. ಅದೇ ರೀತಿ ಕಾಮಗಾರಿಗಳು ಏನು ಮಾಡಿದ್ದಾರೆ, ಸುಮಾರು 37,000 ಕೋಟಿ ಬಾಕಿ ಇಟ್ಕೊಂಡಿರೋದು. ಟೆಂಡರ್ ಕರೆದಿರೋದು ಗುತ್ತಿಗೆದಾರರದು 37,000 ಕೋಟಿ. ಅದರಲ್ಲಿ ಮೂಢ ಹಗರಣ ನಿಮಗೆ ಗೊತ್ತಿರೋ ವಿಷಯನೇ. ಹಗರಣ ಮಾಡಿ ಮತ್ತೆ 12 ಸೈಟ್ ವಾಪಸ್ ಕೊಟ್ಟು ವಾಲ್ಮೀಕಿ ಹಗರಣದಲ್ಲಿ 100 ಕೋಟಿಗಿಂತ ಹೆಚ್ಚು ದುಡ್ಡು ಹೊಡೆದು ಬೇರೆ ರಾಜ್ಯಗಳಿಗೆ ಎಲೆಕ್ಷನ್ಗೆ ಅಮೌಂಟ್ ಕಳಿಸ್ಕೊಟ್ಟು ಅದು ಒಪ್ಕೊಂಡಿದ್ದು ಆಯಿತು ಸಿದ್ದರಾಮಯ್ಯವರು. ಅಯ್ಯೋ 200 ಕೋಟಿ ಅಲ್ಲ 100 ಕೋಟಿನೇ 80 ಕೋಟಿನೇ ಅಂತ. SC/ST ನಿಧಿಗಳ ದುರುಪಯೋಗ ಅದು ನಿಮಗೆ ಗೊತ್ತಿದ್ದಂಗೆ. SCP TSPದು ಹಣ ಆ ಗ್ಯಾರಂಟಿಗಳಿಗೆ ಹಾಕ್ಕೊಂಡು, ಹೌದು ಅದರಲ್ಲಿ ಕೂಡ ಆ ಜನಾಂಗ ಇರ್ತಾರೆ ಅವ್ರಿಗೂ ಹೋಗ್ತದೆ ಅನ್ನೋದು. ಇಷ್ಟೆಲ್ಲ ಇದಕ್ಕೆ ನಿರುದ್ಯೋಗ ಸಮಸ್ಯೆ ನಿಮಗೆ ಗೊತ್ತು. ಬೆಳಗಾವಿ ಹುಬ್ಬಳ್ಳಿ ದಾರದಲ್ಲಿ ಲಕ್ಷಾಂತರ ಯುವಕರು ಕೆಳಗಡೆ ರೋಡಿಗೆ ಬಂದು ಗಲಾಟೆ ಮಾಡಿದ್ರು. ನಮಗೆ ಇವ್ರು ಬಂದು ಕಳೆದ 3 ವರ್ಷಗಳಲ್ಲಿ ಒಂದೇ ಒಂದು ಉದ್ಯೋಗನ ಕನ್ಫರ್ಮ್ ಮಾಡಿಲ್ಲ, ಯಾರಿಗೂ ತಗೊಂಡಿಲ್ಲ ಸರ್ಕಾರ ಸೇವೆಗೆ ಅಂತ. ದೊಡ್ಡ ಹೋರಾಟ ಆಯಿತು. ಅದು ಕೂಡ ಸಿದ್ದರಾಮಯ್ಯನವರು ಕ್ಯಾರೆ ಅಂದಿಲ್ಲ. ಕೈಗಾರಿಕೆ ಹೂಡಿಕೆಗಳಿಗೆ ಕುಸಿತ ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಹೋಗ್ತಾ ಇದೆ ಕೈಗಾರಿಕೆಗಳು. ಇಲ್ಲಿ ಬಂದರೆ ನಾನು ಟ್ರ್ಯಾಕ್ಟರ್ ನುಗ್ಗಿಸ್ತೀನಿ, JCB ನುಗ್ಗಿಸ್ತೀನಿ ಅಂತಾನೆ ಸ್ಥಳೀಯ MLA. ಈ ಥರ ಕಾಂಗ್ರೆಸ್ದು ವ್ಯವಹಾರಗಳು. ಅದಕ್ಕೆ ಇವ್ರ ಸಾಧನಾ ಸಮಾಜ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಿಮಗೆ ಗೊತ್ತಿರ್ಬೋದು, ಗಾಂಜಾ ಅಫೀಮ ಕೋಲಾರದಲ್ಲೇ ಸಾಕಷ್ಟು ಎಷ್ಟೊಂದು ಕಡೆ ಆ ಕೇಸುಗಳು ಕೂಡ ಆಗಿ ನಿಮ್ಮ ಮಾಧ್ಯಮಗಳು ಕೂಡ ಸಾಕಷ್ಟು ಬಂದಿದೆ. ಈ ಕಾರಣಕ್ಕೆ ಇವರು ಸಾಧನೆ ಮಾಡಬೇಕಾ, ಸಾಧನಾ ಸಮಾವೇಶ ಅವಶ್ಯಕತೆ ಇದೆಯಾ? ಇವತ್ತು ಅವರ ಶಾಸಕರುಗಳು ಹೇಳ್ತಾ ಇದ್ದಾರೆ ಗ್ಯಾರಂಟಿಗಳಿಗೆ ದುಡ್ಡು ಹೊಂದ್ಸಕತ್ತೆಲ್ಲ ಅಭಿವೃದ್ಧಿ ಕೇಳ್ಕೊಡ್ಬೇಕಂತ. ಓಪನ್ ಆಗಿ ಮಾತಾಡಿರೋದು ಅವರೇ ಸಚಿವರುಗಳು, ಅವರೇ ಶಾಸಕರುಗಳು. ಎಷ್ಟೊಂದು ಜನ ಧರಣಿ ಮಾಡೋದಾಗಿದೆ. ಇದಕ್ಕೆ SN ನಾರಾಯಣಸ್ವಾಮಿ ಮತ್ತು ಇನ್ನೊಬ್ಬರು ಯಾರು ಈ ನಮ್ಮ ಯಾವುದು ಮೊನ್ನೆ ಇದಾಯ್ತಲ್ಲ, ಅವರು ಕೂಡ ಶಾಸಕರು ಗುದ್ದಾಡಿದ್ದು ಉಂಟು ಅದರಲ್ಲಿ. ಆ ಕಾರಣಕ್ಕೆ ಇವತ್ತೇನು ಇವರು 3 ವರ್ಷ ಸಾಧನೆ ಶೂನ್ಯ, ಅಭಿವೃದ್ಧಿ ಶೂನ್ಯ. ಇವತ್ತು ಎಲ್ಲ ವಿಧಗಳಲ್ಲಿ ವಿಫಲವಾಗಿ ಸಾಧನಾ ಸಮಾವೇಶ ಬೇಕಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ.